ಕನ್ನಡ ಬಿಗ್ ಬಾಸ್ 10ರ 5ನೇ ರನ್ನರ್ ಅಪ್ ವರ್ತೂರ್ ಸಂತೋಷ್ ತಮ್ಮ ಬಿಗ್ ಬಾಸ್ ಜರ್ನಿ ಬಗ್ಗೆ ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ್ದಾರೆ. 112 ದಿನಗಳ ಬಿಗ್ ಜರ್ನಿಯಲ್ಲಿ ನಾನು ಕಪ್ ಗೆದ್ದಿಲ್ಲದೆ ಇರಬಹುದು, ಆದರೆ ಜನರ ಮನಸ್ಸನ್ನ ಗೆದ್ದಿದ್ದೀನಿ. ಜರ್ನಿ ಉದ್ದಕ್ಕೂ ನಾನು ನಾನಾಗಿದ್ದೆ. ವಾರ ಪೂರ್ತಿ ಕ್ಯಾಪ್ಟನ್ ಆಗಿದ್ದಕ್ಕೆ ನೋವಾಗಿದೆ. ಹುಲಿ ಉಗುರು ಘಟನೆ ಬಳಿಕ ಸಾಕಷ್ಟು ನೋವನ್ನ ಅನುಭವಿಸಿದ್ದೆ. ಜನರ ಬೆಂಬಲ ನನ್ನನ್ನ ಮತ್ತೆ ವಾಪಸ್ ಬರುವಂತೆ ಮಾಡ್ತು. ನನ್ನ ಬಗ್ಗೆ ಮಾತನಾಡೋರ್ಗೆ ಕಾಲವೇ ಉತ್ತರವನ್ನ ಕೊಡುತ್ತೆ ಅಂದ್ರು. ಇನ್ನು ನಟನೆಯಲ್ಲೂ ಕೂಡ ಆಸಕ್ತಿ ಇದೆ, ಹಳ್ಳಿಕಾರ್ ರೇಸ್ ಕೂಡ ನಡೆಸ್ತೀನಿ ಎಂಬ ಮಾಹಿತಿಯನ್ನ ಕೊಟ್ಟಿದ್ದಾರೆ ವರ್ತೂರ್ ಸಂತೋಷ್. ಬಿಗ್ ಬಾಸ್ 10 ಕನ್ನಡ ಸೀಸನ್ ಅಲ್ಲಿ ಈ ಬಾರಿ ಹೆಚ್ಚು ಪ್ರಾರಂಭದಿಂದಲೂ ಹೆಚ್ಚು ಖ್ಯಾತಿಯನ್ನ ಗಳಿಸಿದಂತ ಆ ಒಬ್ಬ ಕಂಟೆಸ್ಟೆಂಟ್ ಇಡೀ ಸೀಸನ್ ಉದ್ದಕ್ಕೂ ತಮ್ಮದೇ ರೀತಿಯಲ್ಲಿ ದೊಡ್ಡ ಮಟ್ಟದ ಸದ್ದನ್ನ ಮಾಡಿದ್ರು. ಇವತ್ತು ನಾವು ಅವ್ರ ಜೊತೆ ಇದ್ದೀವಿ. ನನ್ನ ಹಿಂದಿನ ಬ್ಯಾಕ್ ಗ್ರೌಂಡ್ ಅನ್ನು ನೋಡ್ತಾ ಇದ್ರೆ ನಿಮಗೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುತ್ತೆ ನಾವು ಎಲ್ಲಿದ್ದೀವಿ, ಯಾರ ಜೊತೆ ಇದ್ದೀವಿ ಅಂತ. ಎಸ್, ಅವರು ವರ್ತೂರು ಹಳ್ಳಿಕಾರ್ ಸಂತೋಷ್ ಅವರು ನನ್ನೊಟ್ಟಿಗಿದ್ದಾರೆ, ಮಾತನಾಡಿಸ್ತಾನೆ. ಸರ್, ಬಿಗ್ ಬಾಸ್ ಇಂದ ಬಂದಿದ್ದೀರಿ, ಹೇಗೆ ಅನ್ನಿಸ್ತಾ ಇದೆ? ಅಣ್ಣ, ಬಿಗ್ ಬಾಸ್ ಇಂದ ಬಂದಿರೋದು ತುಂಬ ಅಂದರೆ ತುಂಬ ಖುಷಿ ಐತೆ. ಬಿಗ್ ಬಾಸ್ನ ಫೈನಲ್ವರೆಗೂ ಇದ್ದು ಬಂದಿರೋದು, ಬಿಗ್ ಬಾಸ್ನ ಗೆದ್ದು ಬಂದಿದ್ದೀನಿ ನಾನು. ಕಪ್ಪು ಇದು ಕಾರ್ತಿಕ್ ಗೆದ್ದಿದ್ದಾನೆ. ಮನಸ್ಸುಗಳನ್ನ ನಾವು 6 ಜನ ಕಂಟೆಸ್ಟೆಂಟ್ ಫೈನಲಿಸ್ಟು ಗೆದ್ದಿದ್ದೀರಿ ಅಂತ ಹೇಳ್ತೀನಿ ನಾನು. ನಿಮ್ಮ ಜೊತೆ ಮಾತಾಡ್ತಾ ಇರಬೇಕಾದ್ರೆ ಸೇಮ್ ನೀವು ಬಿಗ್ ಬಾಸ್ ಒಳಭಾಗದಲ್ಲಿ ಯಾವ ರೀತಿ ತುಕಾಲಿ ಸಂತೋಷ್ ಅವ್ರ ಜೊತೆ ಮಾತಾಡ್ತಾ ಇದ್ರಿ, ಅದೇ ರೀತಿಯಾದಂಥ ಶೈಲಿಯಲ್ಲೇ ನಾಟಿ ಸ್ಟೈಲಲ್ಲೇ ಮಾತಾಡ್ತೀರಿ ಅನ್ನೋಂಥದ್ದು ಭಾಳ ಸಂತೋಷ. ಯಾಕಂದರೆ ಆ ನಿಮ್ಮ ಶೈಲಿಯನ್ನು ಎಲ್ಲೂ ಕೂಡ ನೀವು ಬಿಟ್ಕೊಡ್ಲಿಲ್ಲ. ಡೇ 1 ಡೇ ಎಂಡ್ ತನಕ ಕೂಡ ಅದೇ ರೀತಿ ಪದಬಳಕೆ ಇರ್ಬೋದು, ನಿಮ್ಮ ನಡವಳಿಕೆ ಇತ್ತು, ನೋಡಿದ್ವಿ. ಬಟ್ ಎಲ್ಲೋ ಒಂದು ಕಡೆ ಆರಂಭದಲ್ಲಿ ಸ್ವಲ್ಪ ಸ್ಲೋ ಇದ್ದೆ, ಅನಂತರದಲ್ಲಿ ನೀವು ಪಿಕಪ್ ಆದ್ರಿ. ಬಟ್ ಆರಂಭದಲ್ಲಿ ಸ್ಲೋ ಇದ್ದಿದ್ದಕ್ಕೆ ಕಾರಣ ಏನು, ಹೇಗೆ? ಕಾರಣ ಅಂತಂದರೆ ನಾನು ಅಷ್ಟು ಕ್ಯಾಮ್ರಾಗಳು, ಆ ಮೈಕು ನಾನು ಯಾವತ್ತೂ ಫೇಸ್ ಮಾಡಿದವನಲ್ಲ. ಅಲ್ಲಿ ಬಂದಿರೋರು ಎಲ್ಲನೂ ಫಿಲಿಮ್ ಫೀಲ್ಡು, ಸೀರಿಯಲ್ ಫೀಲ್ಡು, ಆ ಫೀಲ್ಡ್ ಅವರು. ನಾನು ಒಬ್ಬನು ರೈತರಿಂದ ಬಂದಿರೋದು. ಅಲ್ಲಿ ಎಲ್ಲೋ ನಮಗೆ ಸ್ಪೇಸು ಅಂತ ಬಂದವಾಗ ಅದು ಬೇರೆ ರೀತಿ ಇದಾಗ್ತದೆ ಅಂತ ನನಗೆ ಒಂದು ಭಯ ಇತ್ತು. ಯಾಕಂತಂದರೆ ಅಲ್ಲಿ ಒಂದು ಪದ ಬಳಸೋರು ಕ್ಯಾರೆಕ್ಟರ್ ಅನಲೈಸ್ ಮಾಡ್ತಿದ್ದ, ಹಂಗೆ ಹಿಂಗೆ ಅಂದಾಗ ನಮ್ಗೆ ಭಯ ಅನ್ಸೋದು. ಅಯ್ಯೋ, ನಾವು ಯಾರಪ್ಪ ಒಬ್ಬರು ಕ್ಯಾರೆಕ್ಟರ್ನ ಅನಲೈಸ್ ಮಾಡೋಕ್ಕೆ? ಸೊ ಇವ್ರ ಹತ್ರ ಮಾತಾಡಿದ್ರೆ ತಾನೇ ಈ ರೀತಿ. ಎಲ್ಲೋ ನಾವು ಸೈಲೆಂಟ್ ಆಗಿಬಿಟ್ರೆ ಉತ್ತಮ. ಅದು ಒಂದು ಸ್ಟೇಟ್ಮೆಂಟೇ ಇದಲ್ಲ, ಜಿಪ್-ಅಪ್ ಅಂತ. ಅದು ನಮಗೆ ಅಲ್ಲಿ ಉತ್ತರ ಕೊಡೋಕ್ಕಾಗಿಲ್ಲ, ಪ್ರಶ್ನೆ ಮಾಡೋಕ್ಕಾಗಿಲ್ಲ ಅಂದರೆ ಜಿಪ್-ಅಪ್ ಮಾಡಿದ್ರೆ ಅದು ಕಾಲಕ್ಕೆ ಅದೇ ಉತ್ತರ ಕೊಡುತ್ತೆ. ಆ ಉತ್ತರನೇ ಇವತ್ತು ಇದು ಅಂತ ಹೇಳ್ತೀನಿ ನಾನು. ರಾಜಕೀಯಕ್ಕೆ ಬರೋಕ್ಕೆ ಅನ್ನೋ ಅಂತ ಪ್ಲ್ಯಾನ್ ಏನಾದರೂ ಇದೆಯಾ, ಹೇಗೆ? ನಾನು ಅವತ್ತು ಹೇಳಿದ್ದು ಅದೇ, ಇವತ್ತು ಹೇಳೋದು ಅದೇ. ರಾಜಕೀಯಕ್ಕೆ ನಾನು ಯಾವತ್ತೂ ಹೋಗಲ್ಲ, ನನಗೆ ಬೇಕಾಗಿಲ್ಲ. ನಾನು ಜನದ ಜೊತೆ ಇದ್ದು ಜನದಲ್ಲಿ ಬೆಳೆದಿರೋನು ಜನದ ಜೊತೆನೇ ಇರ್ತೀನಿ. ರಾಜಕೀಯ ಅನ್ನೋ ಪದದಲ್ಲೇ ಐತೆ ರಾಜಕೀಯ ಅಂತ. ಅದು ಈಚಲ್ ಮರದ ಕೆಳಗಡೆ ನಿಂತ್ಕೊಂಡು ಮಜ್ಜಿಗೆ ಕುಡಿದ್ರೂ ಅದು ಹೇಳೋದೇ